ಕೋಲಾರದ ಕಾಂಗ್ರೆಸ್ನಲ್ಲಿರುವ ಕದನ, ಅಸಮಾಧಾನ, ಮುನಿಸು ಇವ್ಯಾವು ಕೂಡ ತಣ್ಣಗಾಗಿಲ್ಲ. ನಿನ್ನೆ ರಾಹುಲ್ ಗಾಂಧಿಯೇ ಬಂದು ಸಮಾವೇಶದಲ್ಲಿ ಭಾಗವಹಿಸಿದ್ರೂ ಕೂಡ ಮುನಿಯಪ್ಪ ಮತ್ತೊಂದು ಕಡೆ ರಮೇಶ್ ಕುಮಾರ್ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತೆ ವರ್ತನೆ ಮಾಡಿದ್ದಾರೆ. ಕೋಲಾರ ಮರುವರ್ಷಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರ ಪಣ. ಎಲೆಕ್ಷನ್ ಸಮೀಪಿಸ್ತಾ ಇದ್ರು ನಿಲ್ಲದ ಬಡಬಡಿದಾಟ. ರಾಹುಲ್ ಗಾಂಧಿ ಎದುರಲ್ಲೇ ಭಿನ್ನಮತ ಪ್ರದರ್ಶನ. ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿರುವ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು. ರಾಹುಲ್ ಗಾಂಧಿ ಅಕ್ಕಪಕ್ಕ ಕೂತಿರುವ ರಮೇಶ್ ಕುಮಾರ್ ಹಾಗೂ ಮುನಿಯಪ್ಪ ಬಣದ ಮುಖಂಡರು. ರಾಹುಲ್ಗೆ ಮೆಲುಧ್ವನಿಯಲ್ಲೇ ಕೋಲಾರ ರಾಜಕೀಯದ ಕುರಿತು ಹೇಳ್ತಾ ಇರುವ ಮುನಿಯಪ್ಪ. ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದ ಪ್ರಜಾಧ್ವನಿ ಯಾತ್ರೆಯಲ್ಲಿ. ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಹೊರವಲಯದ ಚೊಂಕಂಡಹಳ್ಳಿ ಗ್ರಾಮದ ಬಳಿ ಬೃಹತ್ ಸಮಾವೇಶದಲ್ಲಿ ನಡೆದ ಬೆಳವಣಿಗೆ ಇದು. ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಲೋಕಸಭೆ ಕ್ಷೇತ್ರವನ್ನ ಕಳೆದ ಬಾರಿ ಕಳೆದುಕೊಂಡಿರುವ ಕಾಂಗ್ರೆಸ್ ಈ ಬಾರಿ ಶತಾಯಗತಾಯ ಗೆಲ್ಲೋದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಅದರಂತೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಇಂದು ಮತಬೇಟೆ ಮಾಡಿದ್ರು. ಆದ್ರೆ ಪ್ರಜಾಧ್ವನಿ ಯಾತ್ರೆಯಲ್ಲೂ ಕೋಲಾರದ ಬಣ್ಣ ರಾಜಕೀಯ ಪ್ರದರ್ಶನಗೊಳ್ತು. ರಾಹುಲ್ ಪಕ್ಕದಲ್ಲೇ ಕೂತಿದ್ದ ಆಹಾರ ಸಚಿವ ಮುನಿಯಪ್ಪ ಪದೇ ಪದೇ ರಾಹುಲ್ ಗಾಂಧಿ ಕಿವಿಯಲ್ಲಿ ಕೋಲಾರ ಬಣ್ಣ ರಾಜಕೀಯದ ಕುರಿತು ಹೇಳಿದ್ದು ವೇದಿಕೆಯಲ್ಲಿ ವಿಶೇಷ ಆಗಿತ್ತು. ನಾನು ಅವತ್ತಿನಿಂದ ಹೇಳ್ತಾ ಇದ್ದೀನಿ, ಸೀಟ್ ಯಾರು ಕೊಟ್ಟರು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ. ಇದನ್ನು ಒಟ್ಟಿಗೆ ಕುಂತು ಮಾಡಿದರೆ ಚೆನ್ನಾಗಿತ್ತು. ಈಗ ಅದನ್ನು ಮುಗಿದ ಕತೆ ಈಗೇನು ಮಾತಾಡೋಕ್ಕಾಗಲ್ಲ. ಈಗ ಆಗಬೇಕಾಗಿರೋದು ಕೊಟ್ಟಿರೋ ಅಭ್ಯರ್ಥಿ, ಹೈಕಮಾಂಡ್ ಕೊಟ್ಟಿರೋ ಅಭ್ಯರ್ಥಿನ ಗೆಲ್ಲಿಸುವಂಥದ್ದು ಮಾಡೋದು. ಇಲ್ಲಪ್ಪ, ಕ್ಯಾನ್ವಾಸ್ನಲ್ಲಿದ್ದೀನಿ. ನಿನ್ನೆ ಕೋಲಾರ ಲೋಕಸಭಾ ಕ್ಷೇತ್ರ ಶಿಡ್ಲಘಟ್ಟದಲ್ಲಿ ಮತಯಾಚನೆ ಮಾಡಿದ್ದೀನಿ. ಕೋಲಾರ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ದೇನೆ. ಸಂದರ್ಭ ಅನ್ಸನ ಪಾರ್ಲಿಮೆಂಟ್ಗಿಂತ ಸಂದರ್ಭಗಳಾಗ್ತವೆ. ಅದು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಯಾರನ್ನೇ ಅಭ್ಯರ್ಥಿ ಕೊಳ್ಳಿ ಗೆಲ್ಲಿಸಬೇಕು. ಇನ್ನು ಕೋಲಾರ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ರಂಗೇರ್ತಾ ಇದ್ದ ಹಾಗೆ ಕೋಲಾರ ಬಣ ರಾಜಕೀಯ ಕೂಡ ಜೋರಾಗಿದೆ. ಈ ಬಣ ರಾಜಕೀಯಕ್ಕೆ ಮುಲಾಮು ಹಾಕಬೇಕಾಗಿದ್ದ ಹೈಕಮಾಂಡ್ ಎದುರೇ ಬಣ ಬಲಿದಾಟ ಪ್ರದರ್ಶನಗೊಂಡಿದೆ. ಕೈತಪ್ಪಿರುವ ಕೋಲಾರ ಕ್ಷೇತ್ರವನ್ನ ಮತ್ತೆ ಕೈವಶಕ್ಕೆ ಪಡೆಯುವುದಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರನ್ನ ಕರೆತರುವ ಮೂಲಕ ಕೋಲಾರ ಬಣ ರಾಜಕೀಯಕ್ಕೆ ತೆರೆ ಎಳಿಬೇಕಾಗಿತ್ತು. ಆದ್ರೆ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ಮೆಗಾ ಪ್ಲಾನ್ ಉಲ್ಟಾ ಹೊಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ವೇದಿಕೆಯ ಮೇಲೆ ಏರದೆ ಇದ್ದಿದ್ದು ವಿಶೇಷವಾಗಿತ್ತು. ಕಳೆದ ವಾರವಷ್ಟೇ ಮುಳುಬಾಗಿಲಿನ ಕುರುಡುಮಲೆ ವಿನಾಯಕನಿಗೆ ಪೂಜೆ ಸಲ್ಲಿಸುವುದಕ್ಕೆ ಆಗಮಿಸಿದ್ದ ವೇಳೆ ಮುನಿಯಪ್ಪ ಗೈರು ಹಾಜರಾದ್ರು. ಇದು ಮುನಿಯಪ್ಪ ಕಡೆಗಣನೆ ಅಂತ ಬಣ್ಣಿಸುವ ಮೂಲಕ ಸಾಕಷ್ಟು ಚರ್ಚೆಯಾಗಿತ್ತು. जो नरेंद्र मोदी जी ने अरबपतियों के लिए किया, वही हम किसानों के लिए करने जा रहे हैं. किसानों का हम कर्जा माफ करेंगे नेशनल लेवल पर, और किसानों की जो भी बीमा की क्लेम्स होंगी, इंश्योरेंस की क्लेम्स होंगी, उनको हम 30 दिन के अंदर सेटल करवा देंगे. कर्नाटक में महिलाओं को 2000 रुपए हर महीना मिलता है. साल के 24,000 रुपए आपको मिलते हैं. हिंदुस्तान के हर गरीब परिवार में एक महिला को 1 लाख रुपए सीधा बैंक अकाउंट में डाल के देने वाली है. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ ಬಣ ಕಿತ್ತಾಟ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಂದರೂ ಸರಿ ಹೋಗದೆ ಇರೋದು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಲ್ಲಿ ಅನುಮಾನವೇ ಇಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.